ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಇನ್ಸ್ಟಂಟಾಗಿ ದೋಸೆ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಆದರೆ ಇಲ್ಲಿ ಯಾವುದೇ ರೀತಿಯ ಅಕ್ಕಿ ಹಿಟ್ಟು ಯಾವುದನ್ನು ಬಳಸ್ತಾ ಇಲ್ಲ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ನೂ ಅದ್ರಿ, ಹೆಲ್ದಿನೂ ಅದ್ರಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಟೊಮ್ಯಾಟೊ, 3 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಹಸಿ ಶುಂಠಿ, ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ, ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ರೀ. ಇದ್ರೊಳಗೆ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಅದನ್ನೇನು ಮಾಡ್ಬೋದು, ಬಿಟ್ಬಿಡ್ಬೋದು, ನಡೀತದ್ರಿ. ನೋಡಿ, ಮತ್ತು ನಾನು ಟೊಮ್ಯಾಟೊದೊಳಗಿನ ಬೀಜವನ್ನು ತೆಗೆದುಬಿಟ್ಟು ಹಾಕಿದ್ದೀನಿ ರೀ. ನೀವು ಅದೇ ರೀತಿನೇ ಹಾಕಿರಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕಿದ್ದೀನಿ. ಈ ಫಸ್ಟ್ ಇದನ್ನು ಹಾಗೇ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ನೋಡಿ, ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಏನು ಮಾಡ್ಕೋತೀನಿ, ಬೇರೆ ಬಟ್ಲಲ್ಲಿ ಹಾಕಿಟ್ಕೋತೀನಿ ರೀ. ನೋಡಿ, ಒಂದು ಇನ್ಸ್ಟಂಟ್ ಆಗಿರೋಂಥ ರಾಗಿ ಖಾರ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿ ಇದಕ್ಕೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ನೋಡಿ, ಈಗ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ದೊಡ್ಡ ಮಿಕ್ಸಿ ಜಾರ್ ತೊಗೋತೀನಿ ರೀ. ಈಗ ಒಮ್ಮೆ ಬೇಳೆ ಜೊತೆ ಅಥವಾ ಅದೆಲ್ಲ ಟೊಮ್ಯಾಟೋದು ಹಾಕಿರೋದ್ರೆ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿತಾವ್ರಿ, ನುಣ್ಣಗೆ ರುಬ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೇ ನಾನು ಏನು ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲನೂ ಸಪ್ರೇಟು ರುಬ್ಬಿಬಿಟ್ಟು ತೊಗೊಂಡಿದ್ದೀನಿ. ನೀವು ಈ ಮಿಕ್ಸಿ ಜಾರ್ಗೆ ಫಸ್ಟೇ ಉದ್ದಿನಬೇಳೆ ರುಬ್ಬಿಟ್ಟು ಉಳಿದಿರುವ ಸಾಮಗ್ರಿಗಳನ್ನು ಹಾಕ್ಬೋದು. ಯಾವ ಬಟ್ಲೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದರಲ್ಲೇ 1 ಬಟ್ಲಾಗಷ್ಟ ಸಣ್ಣ ರವೆ, ಉಪ್ಪಿಟ್ಟು ರವೆ, 1 ಬಟ್ಲಾಗಷ್ಟೇ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲಾನೆ ತೊಗೊರಿ. ಆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿದ್ದೀನಿ ರೀ. ನೋಡಿ, ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, 2 ಸ್ಪೂನಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ರಾಗಿ ಹಿಟ್ಟು, 1 ಉದ್ದಿನಬೇಳೆ, 1 ರವೆಯನ್ನು ಹಾಕಿದ್ದೀನಿ, 2 ಸ್ಪೂನಾಗಷ್ಟೇ ಮೊಸರನ್ನು ಹಾಕಿದ್ದೀನಿ. ಆ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ರುಬ್ಕೊಂಡ್ಬಿಟ್ಟು ತೊಗೋತೀನಿ ರೀ. ನೋಡಿ, ಹಿಟ್ಟು ರುಬ್ಬಿ ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಇದರೊಳಗೆ ಹಾಕಿರುವ ರವೆ ನೆನೆದೇರಿ ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ. ನೋಡಿ, ನಾನು ಕುಕ್ಕರ್ನಲ್ಲೇ ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡ್ಕೋತೀನಿ, ನೀವು 1 ಹನಿ ಎಣ್ಣೆ ಇರಲಾರ್ದೇನೂ ಮಾಡ್ಕೋಬೋದು. ಆ ರೀತಿಯೂ ನಾನು ನಿಮಗೆ ಹೇಳ್ತೀನಿ ರೀ. ಈ ಹಿಟ್ಟು ನೆನಿಲ್ರಿ, ಮುಚ್ಚಿ ಅನ್ಕತಕ ಸೈಡಿಗೆ ಇಡ್ತೀನಿ. ಈ ಹಾಗೆ ಮಾಡೋ ಆಲೂಗಡ್ಡೆ ಪಲ್ಯಕ್ಕಿಂತ ಕುಕ್ಕರ್ನಲ್ಲಿ ಮಾಡಿರೋ ಆಲೂಗಡ್ಡೆ ಪಲ್ಯ ತುಂಬ ಟೇಸ್ಟಿಯಾಗಿರ್ತದೆ ರೀ. ಹಂಗಿತ್ತಂದ್ರೆ ಇದನ್ನು ಮಾಡೋಣ ಬರ್ರಿ. ಕುಕ್ಕರ್ ತೊಗೊಂಡಿದ್ದೀನಿ ರೀ. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಗಾಗಲಿ ಅಂತ ಹೇಳಿರಿ ನಾನು ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಾಗಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಾಗಷ್ಟೇ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಒಟ್ಟನೇ ಎಣ್ಣೆ ಬೇಡ ಅಂದ್ರೆ ನೀವು ಇದನ್ನು ಹಾಗೆ ಎಣ್ಣೆ ಇರಲಾರ್ದೇನು ಮಾಡ್ಕೋಬೋದು, ನಡೀತದೆ ರೀ. ನೋಡಿ, ಎಣ್ಣೆ ಇರಲಾರ್ದೇ ನೀವು ಉದ್ದಿನಬೇಳೆ, ಕಡಲೆಬೇಳೆ ಹಾಗೇ ಹಾಕಿರಿ, ಅದನ್ನು ನಡೀತದೆ. ಇದು ಸ್ವಲ್ಪ ಕೆಂಪಾಗಲಿ ಅಂತ ಹೇಳಿ ನಾನು ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಇದಕ್ಕೆ ನೋಡಿರಿ, ನಾನು ಎಷ್ಟು ಆಲೂಗಡ್ಡೆ ತೊಗೋತೀವಲ್ಲ ಅಷ್ಟೇ ಈರುಳ್ಳಿಯನ್ನು ತೊಗೋಬೇಕು. 2 ಆಲೂಗಡ್ಡೆ ತೊಗೊಂಡಿನಿ ಅಂತ ಹೇಳಿ 2 ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ನೋಡಿ, 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ 2 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಬೇಗನೆ ಕುದಿಲತ್ತೇಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿನ್ರಿ. ನೀವು ದಪ್ಪದಾಗಿನೂ ಕಟ್ ಮಾಡಿ ಹಾಕೋರಿ, ನಡೀತದೆ. ನೋಡಿ, ಇದಕ್ಕೆ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಕುದ್ಮೇಲೆ ಖಾರ ಜಾಸ್ತಿ ಬಿಡ್ತದಂದ್ರೆ ಮೆಣ್ಸಿನ್ಕಾಯಿ ಕಡಿಮೆ ಹಾಕ್ರಿ, ಇಲ್ಲ ದಪ್ಪದಾಗಿನೇ ಕಟ್ ಮಾಡಿ ಹಾಕ್ರಿ. ಇದಕ್ಕೆ 1/4 ಟೀ ಸ್ಪೂನಾಗಷ್ಟೇ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು. ಈಗ ಇದನ್ನು ನೀಟಾಗಿ ಎಣ್ಣೆ ಹಾಕದೇನೋ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಹಾಕದೇನೋ ಇದೇ ರೀತಿಯೇ ನೀವು ಮಿಕ್ಸ್ ಮಾಡ್ಕೋಬೋದು, ನಡೀತದೆ ರೀ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕೋತಾ ಇದ್ದೀನಿ ರೀ. ಈಗ ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿಬಿಟ್ಟು ಈಗ ನೋಡಿ, ನಿಮಗೆ ತುಂಬ ಸಾಫ್ಟಾಗಿ ಬೇಕಂದ್ರೆ 2 ಸೀಟಿ ತೊಗೋರಿ. ಸ್ವಲ್ಪ ನಡೀತದೆ ಅಂದರೆ ನೀವು 1 ಸೀಟಿನೂ ತೊಗೋಬೋದು. ಅಂದರೆ ಅಷ್ಟು ಸಾಫ್ಟ್ ಒಬ್ಬೊಬ್ರು ಇಷ್ಟಪಡಲ್ಲ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ನಾನು 2 ಸೀಟಿಯನ್ನು ತೊಗೋತೀನಿ ರೀ. ನಾನು ಸಾಫ್ಟಾಗಿಯೇ ಮಾಡ್ಕೋತಾ ಇದ್ದೀನಿ. ನೋಡಿ, 2 ಸೀಟಿ ಆಗಿದೆ ನೋಡಿರಿ. ನೋಡಿ, ಇಲ್ಲ ನಿಮ್ಗೆ ಹಾಕೋ ಮುಂದೆ ನೀರು ಜಾಸ್ತಿ ಆಗಿತ್ತಂದ್ರೆ ನೀವು ನೀರನ್ನು ತೆಗೆದು ಬಿಡ್ಬೋದು, ಅಥವಾ ಸೂಪ್ ಥರ ಅದನ್ನು ಕುಡಿಬೋದು. ನೋಡಿ, ನಂದಂತೂ ನೀರು ಕರೆಕ್ಟ್ ಆಗಿದೆ. ನಾನು ಸಾಫ್ಟ್ ಆಗಿರ್ಲಿ ಅಂತ ಹೇಳಿ 2 ಸೀಟಿ ತೊಗೊಂಡಿನಿ. ಸ್ವಲ್ಪ ಆಲೂಗಡ್ಡೆ ಪೀಸ್ಗಳು ಬೇಕು ನಮ್ಗೆ ಅಂತಂದ್ರೆ ನೀವು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟ 1 ಸೀಟಿಯನ್ನೇ ತೊಗೊರಿ. ಮ್ಯಾಶರ್ಲೆ ಇದನ್ನ ಏನು ಮಾಡ್ತಾಯಿದ್ದೀನಿ, ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು. ತುಂಬ ಸಿಂಪಲ್ ಅದ ರೀ. ನೀವು ಇದನ್ನೇ ಎಣ್ಣೆ ಇರಲಾರ್ದೇನೋ ಮಾಡಿರಿ, ಇದು ಅಷ್ಟೇ ರುಚಿಯಾಗಿರ್ತದೆ. ನೋಡಿ, ಇದು ಆರಿದ್ಮೇಲೂ ಆಲೂಗಡ್ಡೆ ಪಲ್ಯ ಗಟ್ಟಿ ಆಗ್ತದೆ ಅಂತ ಹೇಳಿ ನಾನು ನೀರನ್ನೇನು ತೆಗೆದಿಲ್ಲ. ನಾನು ನೀರನ್ನು ಕರೆಕ್ಟ್ ಆಗಿದೆ ರೀ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ನಿಂಬೆ ರಸನ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ದೀನಿ ರೀ. ನೋಡಿ, ಹೊರಗಡೆ ಆಲೂಗಡ್ಡೆ ಕುದಿಸಿ ಆ ಪಲ್ಯ ಮಾಡೋಕ್ಕಿಂತ ಈ ರೀತಿ ಕುಕ್ಕರ್ನಾಗ ಮಾಡಿ ನೋಡ್ರಿ, ತುಂಬಾ ಟೇಸ್ಟಿಯಾಗಿರ್ತದೆ.
ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ನೋಡಿ ಒಂಚೂರು ನಾ ಹೇಳಿ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಎಣ್ಣೆ. ನೀವು ಎಣ್ಣೆ ಪೂರ್ತಿಯಾಗಿ ಸ್ಕಿಪ್ ಮಾಡ್ರೆ ಇಷ್ಟೇ ರುಚಿಯಾಗಿರ್ತದೆ ರೀ. ಒಂದು ಸಲ ಈ ರೀತಿ ಕುಕ್ಕರ್ನಲ್ಲಿ ಎಣ್ಣೆ ಇರಲಾರ್ದೇನೆ ಆಲೂಗಡ್ಡೆ ಪಲ್ಯನ ಟ್ರೈ ಮಾಡಿರಿ. ನೋಡಿರಿ ಆರಿದ್ಮೇಲೆ ಅದು ಗಟ್ಟಿ ಆಗ್ತದೆ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಇದು 10 ನಿಮಿಷ ಆಗ್ಯದ್ರಿ. ಹಿಟ್ಟನ್ನು ಚೆನ್ನಾಗಿ ನೆಂದಿರ್ತದೆ ನೋಡಿರಿ. ಅದ್ರೊಳಗಿನ ಹಾಕಿರೋ ರವೆ ಅದೆಲ್ಲ ನೆಂದದ. ತವೆಯನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ನಾನು ಕಬ್ಬಣ ತವೆಯಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ನಾನ್ ಸ್ಟಿಕ್ ತವೆಯಲ್ಲೇನು ಬಳಸ್ತಾ ಇಲ್ಲ. ನೀವು ಎಲ್ಲ ಥರ ದೋಸೆನೂ ಹಾಕೋಬೋದು, ಕ್ರಿಸ್ಪಿ, ಸಾಫ್ಟು, ಎಲ್ಲ ಥರ ದೋಸೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದ ದೋಸೆ. ಆ ಬ್ಯಾಡಗಿ ಮೆಣಸಿನ್ಕಾಯ್ದಿಂದ ಕಲರ್ನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದ. ನೋಡಿ ತುಪ್ಪ ಎಣ್ಣೆ ಯಾವುದನ್ನಾದ್ರೂ ಹಾಕಿ ಬೇಯಿಸ್ಕೋಬೋದು ರೀ ನೀವು. ನೋಡಿ ನಾನ್ ಸ್ಟಿಕ್ ತವೆನೇ ಏನು ಬೇಕತ್ತೇನಿಲ್ಲ, ಕಬ್ಬಣ ತವೆಯಲ್ಲೇ ನೋಡಿ ಎಷ್ಟು ಆರಾಮಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ. ಅಲ್ಲೇನು ಯಾವುದೇ ರೀತಿ ಅಂಟ್ಕೊಂಡಿಲ್ಲ, ಏನಿಲ್ಲ. ಇನ್ನೊಂದು ಕ್ರಿಸ್ಪಿ ದೋಸೆನೂ ಹಾಗೆ. ಕೆಲವರಿಗೆ ಸಾಫ್ಟ್ ದೋಸೆ ಇಷ್ಟ, ಕೆಲವರಿಗೆ ಕ್ರಿಸ್ಪಿ ದೋಸೆ ಇಷ್ಟ. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊಬೋದು ನೋಡಿರಿ. ನೋಡಿ ಇದೊಂದು ಇನ್ಸ್ಟಂಟ್ ಆಗಿರುವ ದೋಸೆ ಹೆಂಗೆ ನೋಡಿರಿ, ತುಂಬಾ ಚೆನ್ನಾಗದ್ರಿ ಇದು. ನಾನು ಇದಕ್ಕೆ ರಾಗಿ ಖಾರ ದೋಸೆ ಅಂತೇಳಿ ಹೆಸರಿಟ್ಟೀನಿ ರೀ. ನೀವು ಯಾವ ಹೆಸರಿಡ್ತೀರಿ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತೋರಿಸ್ರಿ. ನೋಡಿ ನನಗೆ 2 ಕ್ರಿಸ್ಪಿ ದೋಸೆನ ಹಾಕಿ ತೋರಿಸಿದ್ದೀನಿ. ಒಂದು ಸಾಫ್ಟ್ ದೋಸೆನೂ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ಈ ರೀತಿ ಮಕ್ಕಳಿಗೆ ನೀವು ಸಾಫ್ಟಾಗಿ ಮಾಡಿಬಿಟ್ಟು ಬಾಕ್ಸಿಗೂ ಹಾಕ್ಕೊಡ್ಬೋದು. ಮತ್ತು ಆ ರೀತಿ ಎಣ್ಣೆ ಇರಲಾರ್ದೇ ಕುಕ್ಕರ್ನಲ್ಲಿ ಆಲೂಗಡ್ಡೆ ಪಲ್ಯನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ನಾನು ಇಲ್ಲಿ ಸೋಡಾ ಬಳಸಿಲ್ಲ, ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ. ಆ ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ. ನೋಡಿ ಸಾಫ್ಟ್ ದೋಸೆನೂ ಹಾಕಿ ತೋರಿಸಿದ್ದೀನಿ. ನೋಡಿ ಆಲೂಗಡ್ಡೆ ಪಲ್ಯ ಚಟ್ನಿನೂ ಮಾಡ್ಕೊಂಡಿದ್ದೆ. ನಾನು ಕಾಯಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ರೀ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ. ನೋಡಿ ತುಂಬ ಬೇಗನೆ ಮಾಡ್ಕೋಬೋದು ರೀ ನೀವು. ನೋಡಿ ಇಲ್ಲ ನಿಮಗೆ ಸಾಫ್ಟ್ ದೋಸೆನೂ ತೋರಿಸ್ತೀನಿ ನೋಡಿರಿ. ನೀವು ಒಳಗಡೆ ಇಲ್ಲ ಇನ್ನೂ ಹೆಲ್ದಿ ಬೇಕಂದ್ರೆ ಪನ್ನೀರನ್ನು ತುರಿದ್ಬಿಟ್ಟು ಹಾಕೋಬೋದು, ಶೇಂಗಾ ಚಟ್ನಿನೂ ಹಾಕೋಬೋದು. ನೋಡಿ ಸಾಫ್ಟ್ ದೋಸೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಆಗಿರ್ತಾವೆ ರೀ. ಇಲ್ಲ ನೀವು ಇದ್ರ ಜೊತೆ ಬೆಣ್ಣೆ ಹಚ್ಕೊಂಡು ತಿನ್ಬೋದು. ನೋಡಿ ಟೇಸ್ಟಿಯಾಗಿರುವಂಥ ರಾಗಿ ಖಾರ ದೋಸೆ ಮತ್ತು ಈ ಕುಕ್ಕರ್ನಲ್ಲಿ ಮಾಡಿರುವ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈ ರಾಗಿ ಖಾರ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.